ಅರಣ್ಯ ಹಕ್ಕು ಕಾಯ್ದೆ ಅಡಿ ಅರಣ್ಯವಾಸಿಗಳ ಭೂಮಿ ಹಕ್ಕಿಗೆ ಉಂಟಾಗಿರುವ ಸಮಸ್ಯೆಗಳ ಕುರಿತು ಸಿಎಂಗೆ ಪತ್ರ ಬರೆಯುವುದಾಗಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಹೇಳಿದ್ದಾರೆ. ಅರಣ್ಯ ಭೂಮಿ ಮಂಜೂರಾತಿಯಲ್ಲಿ ಉಂಟಾಗಿರುವ ಗೊಂದಲ, ಕಾನೂನು ಅನುಷ್ಠಾನದಲ್ಲಿ ಪದೇ ಪದೇ ವೈಫಲ್ಯ, ಅರಣ್ಯ ಹಕ್ಕು ಸಮಿತಿಗಳು 193ರ ಪೂರ್ವದ ವೈಯಕ್ತಿಕ ದಾಖಲೆ, ಅರಣ್ಯವಾಸಿಗಳಿಂದ ಕಾನೂನುಗಳಿಗೆ ವಿರುದ್ಧವಾಗಿ ಆಕ್ಷೇಪಿಸುವುದು ಮತ್ತು ನಾಮನಿರ್ದೇಶನ ಸದಸ್ಯರ ಅನುಪಸ್ಥಿತಿಯಲ್ಲಿ ಪುನರ್ ಪರಿಶೀಲನಾ ಪ್ರಕ್ರಿಯೆ ಜರುಗುತ್ತಿದೆ. ಕಾನೂನು ಅರಣ್ಯವಾಸಿಗಳ ಪರವಾಗಿ ಇದ್ದಾಗಲೂ ಕಾನೂನು ಅರ್ಥೈಸುವಿಕೆಯಲ್ಲಿ ಜನಪ್ರತಿನಿಧಿಗಳ ಗಂಭೀರ ಚಿಂತನೆ ಅವಶ್ಯ. ಈ ಹಿನ್ನೆಲೆ ಜನಪ್ರತಿನಿಧಿಗಳು ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಈ ಹಿನ್ನೆಲೆ ಅರಣ್ಯವಾಸಿಗಳ ಭೂಮಿಯ ಸಮಸ್ಯೆ ಬಗ್ಗೆ ಪರಿಹರಿಸಲು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆಯುವುದಾಗಿ ಕಾಗೋಡು ತಿಮ್ಮಪ್ಪ ಹೇಳಿದ್ದಾರೆ. ಕಲಬುರಗಿ ಮೂಲದ ಭಕ್ತನೊಬ್ಬ ಕಾಲ್ನಡಿಗೆಯಲ್ಲಿ ತೆರಳಿ ಕೇದಾರನಾಥ ದರ್ಶನ ಪಡೆದಿದ್ದಾನೆ. ನಾಡಿನ ಒಳಿತಿಗಾಗಿ ಜೇವರ್ಗಿ ತಾಲೂಕಿನ ಹಿಪ್ಪರಗ ಎಸ್ಎನ್ ಗ್ರಾಮದ 70 ವರ್ಷದ ಮಡಿವಾಳಪ್ಪ ಗೌಡ ಎಂಬ ಭಕ್ತ ಕಾಲ್ನಡಿಗೆಯಲ್ಲಿ ಕೇದಾರನಾಥಗೆ ತೆರಳಿದ್ದಾರೆ. ಉರಿ ಬಿಸಿಲು, ಬಿರುಗಾಳಿ, ಮಳೆ ಯಾವುದನ್ನೂ ಲೆಕ್ಕಿಸದೆ 2 ತಿಂಗಳು ನಿರಂತರ ಕಾಲ್ನಡಿಗೆಯಲ್ಲಿ ಕೇದಾರನಾಥಕ್ಕೆ ತೆರಳಿದ್ದಾರೆ. ಬಿಸಿಲ ಬೇಗೆಯಿಂದ ತಪ್ಪಿಸಿಕೊಳ್ಳಲು ನಸುಕಿನ ಜಾವ 3 ಗಂಟೆಯಲ್ಲೇ ನಿತ್ಯ ಪಾದಯಾತ್ರೆ ಆರಂಭಿಸುತ್ತಿದ್ರಂತೆ. ಇಳಿ ವಯಸ್ಸಿನಲ್ಲೂ 2 ತಿಂಗಳು ನಿರಂತರವಾಗಿ ಪಾದಯಾತ್ರೆ ಮಾಡಿ ಕೇದಾರನಾಥ ದರ್ಶನ ಪಡೆದ ಮಲ್ಲಿನಾಥ ಗೌಡ ಭಕ್ತಿಗೆ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಶಿವಮೊಗ್ಗ ನಗರದ ಗೆಚ್ಚೇನಹಳ್ಳಿ ಬಳಿ ನೂತನ ಬಡಾವಣೆ ಪಾರ್ಕ್ ಪಕ್ಕದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮೂವರನ್ನ ಸೈಬರ್ ಕ್ರೈಂ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಮಧ್ಯಪ್ರದೇಶದ 22 ವರ್ಷದ ರಾಜೇಂದ್ರ ಕಾಣೋಜಿ, ಶಿವಮೊಗ್ಗ ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆಯ ಜಾವೇದ್ ಅಲಿಸಾಬ್ ದೊಡ್ಮನಿ ಮತ್ತು ಪರಶುರಾಮ್ ಬಂಧಿತರು. ರಾಜೇಂದ್ರ ಕಾಣೋಜಿ ಮಧ್ಯಪ್ರದೇಶದಿಂದ ಬಸ್ ಮೂಲಕ ಶಿವಮೊಗ್ಗಗೆ ಬಂದು ಜಾವೇದ್ ಮತ್ತು ಪರಶುರಾಮ್ಗೆ ಗಾಂಜಾ ಮಾರಾಟ ಮಾಡುತ್ತಿದ್ದಾಗ ದಾಳಿ ನಡೆಸಿ ಮೂವರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 70,000 ರೂಪಾಯಿ ಮೌಲ್ಯದ ಒಣ ಗಾಂಜಾ, 1 ಬೈಕ್ ಹಾಗೂ 2 ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಎನ್ ಠಾಣೆ ಡಿವೈಎಸ್ಪಿ ಕೆ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.